ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಕಳೆದ 3-4 ದಿನಗಳಿಂದ ಬಿಜೆಪಿಯವರು ಬೊಬ್ಬೆ ಹೊಡ್ಕೊಂಡು ಬಟ್ಟೆ ಬರೆ ಎಲ್ಲ ಬಿಚ್ಚಾಕೊಂಡು ವಿಧಾನಸೌಧದಲ್ಲಿ ಪಲ್ಟಿ ಹೊಡಿತಾ ಇರೋದು ನಾವು ಕಾಣ್ತಾ ಇದ್ದೀವಿ. ನನಗೆ ಸುಮಾರು ಜನ ನಾನು ಕೇಳ್ತಾ ಇದ್ದಾರೆ, ಅದು ಎಲ್ಲಿ ಕೂಗಿದ್ದು ಎಲ್ಲ ವಿಡಿಯೋ ಇದೆಯೆಲ್ಲ ತೋರಿಸಿ, ಆಡಿಯೋ ಇದೆ ತೋರಿಸಿ ಅಂತ. ನಾನು ಇಂಥವರೆಗೂ ಆಡಿಯೋ ವಿಡಿಯೋ ನೋಡಲಿಲ್ಲ. ಬಿಜೆಪಿಯವ್ರ ಹತ್ರ ಏನಾದರೂ ಇದ್ದು ದಯಮಾಡಿ ತನಿಖೆ ನಡೀತಾ ಇದೆ, ತನಿಖೆಯವ್ರಿಗೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದವ್ರನ್ನ ರಾಷ್ಟ್ರದ್ರೋಹಿ ಅಂತ ಅವನು ಯಾರೋ ರವಿಕುಮಾರನು ಅಸೆಂಬ್ಲಿನಲ್ಲಿ ಇದರಲ್ಲಿ ಸೆಷನ್ನಲ್ಲಿ ಪರಿಷತ್ನಲ್ಲಿ ಹೇಳ್ತಾ ಇರುವಂಥದ್ದು ನಾವು ಕಂಡ್ವಿ. ಅವ್ರು ಹೇಳ್ತಾ ಇರುವಂಥದ್ದು ಯಾರೋ ಏನೋ ಕುಚೇಷ್ಟೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ತಲೆ ಕಟ್ಟುವಂಥದ್ದಕ್ಕೆ ಎಷ್ಟು ಮಟ್ಟಿಗೆ ಸರಿ? ಕೂಗಿರುವಂಥದ್ದು ನಿಜವೇ ಆದರೆ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರು, ಡೆಪ್ಟಿ ಚೀಫ್ ಮಿನಿಸ್ಟರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ದಾಕ್ಷಣವಾಗಿ ನಾವು ಕ್ರಮವನ್ನು ವಹಿಸ್ತೀವಿ. ಸೆಡಿಷನ್ ಕೇಸಲ್ಲಿ ಒಳಗಡೆ ಹಾಕ್ತೀವಿ. 10 ವರ್ಷ ಜೈಲಿಗೆ ಹಾಕ್ಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ದೀವಿ, ಅದು ಬರಲಿ. ನಾಜೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ನ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ತಿರುಗಿಸಿ ಕಳೆದ 3 ದಿನಗಳಿಂದ ನಿರಂತರವಾಗಿ ನಿಮ್ಮ ತಪ್ಪುಗಳನ್ನು, ನಿಮ್ಮ ವೈಫಲ್ಯತೆಗಳನ್ನು, ನಿಮ್ಮ ಫೇಲ್ಯೂರ್ನ ಮುಚ್ಕೊಳ್ಳೋಕ್ಕೋಸ್ಕರ ಮಾಧ್ಯಮದವರಿಗೆ ನೀವು ಒಂದು ಅಜೆಂಡಾ ಸೆಟ್ ಮಾಡಿ ಕೊಟ್ರಿ, ನೆರೆಟಿವ್ನ ಸೆಟ್ ಮಾಡಿ ಕೊಟ್ರಿ. ಅದರ ಬಗ್ಗೆ ಎಲ್ಲರೂ ಮಾತಾಡುವಂಥದ್ದಕ್ಕೆ ಶುರು ಮಾಡೋದು. ಎಲ್ಲಿ ಏನು ನಡೀತಾ ಇದೆ, ಎಲ್ಲಿ ಕೂಗಿದ್ದಾರೆ ಅನ್ನುವಂಥದ್ದು ದಯಮಾಡಿ ಹೇಳಿ. ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥ ಡಾಕ್ಯುಮೆಂಟು. ಬಿಜೆಪಿಯವರು ಇದರಲ್ಲಿ ಮಂಡ್ಯದಲ್ಲಿ ಕೂಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ನೀವು ಕೇಸಲ್ಲಿ ಸ್ಯಾಲ್ ಹಾಕ್ಕೊಂಡು ಬುದ್ಧಕ್ಕೂ ಸ್ಟ್ರೈಕ್ ಮಾಡ್ತಾ ಇರ್ಬೇಕಾದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂಥ ವಿಡಿಯೋ ಇದೆ. ಅದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಬಿಜೆಪಿಯವರು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ನಿಮ್ಮ ಬಿಜೆಪಿಯವರು ಕೂಗಿರುವಂಥದ್ದು ಮಂಡ್ಯದಲ್ಲಿ ನೆಕ್ಸ್ಟ್ ಡೇ ಇನ್ಸಿಡೆಂಟ್ ಆಗಿದ್ದು. ನೆಕ್ಸ್ಟ್ ಡೇ ಇನ್ಸಿಡೆಂಟು ಅನ್ನುವಂಥದ್ದು ಏನು ಹೇಳ್ತಾ ಇದ್ದೀರಿ, ಅವ್ರು ನೆಕ್ಸ್ಟ್ ಡೇ ಕೂಗಿರುವಂಥದ್ದು ಆ ವಿಡಿಯೋ ಆಡಿಯೋ ಮಾಧ್ಯಮದಲ್ಲಿ ಬಂದಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದ್ರ ಬಗ್ಗೆ ಯಾಕೆ ನೀವು ಚಕಾರ ಎತ್ತಾ ಇಲ್ಲ? ಚುನಾವಣೆ ಬರ್ತಾ ಇದೆ, ಚುನಾವಣೆಗೋಸ್ಕರ ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀರಿ. ಕೆರೆದು ಮಣ್ಣಲ್ಲಿ ಹುಡುಕ್ತಾ ಇದ್ದೀರಿ ಏನಾದರೂ ಸಿಗುತ್ತಾ ಅಂತ. ಏನು ಸಿಗ್ತಾ ಇಲ್ವಲ್ಲ ಸ್ವಾಮಿ. ಇದು ನೀವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಶೋಕ್ ಅವರು ಮತ್ತು ಬಿಜೆಪಿಯವರು, ವಿಜಯೇಂದ್ರ ಬೊಮ್ಮಾಯಿ ಇವರೆಲ್ಲ ಸೇರಿಕೊಂಡು ಇದನ್ನು 17ನೇ ನಾಟಕ ಎಪಿಸೋಡ್ ಇವು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಸುಳ್ಳು ಆಪಾದನೆ ಮಾಡ್ತಾ ಇರುವಂಥದ್ದು 17ನೇದು. ಇದು ಸುಮ್ಮನೆ ಸುಳ್ಳು. ಮಂಗಳೂರಲ್ಲಿ ಅದು ಯಾವುದೋ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಹಿಂದೂ ದೇವರಿಗೆ ಅವಮಾನ ಮಾಡಿದ್ರು ಅಂತ ಟೀಚರ್ಸ್ ವಿರುದ್ಧ ಒಂದು 3 ದಿವಸ ಹೋರಾಟ ಮಾಡಿದ್ರು. ಯಾವುದೂ ಸತ್ಯ ಇಲ್ಲ, ಯಾರು ಹೇಳಿದ್ದಕ್ಕೆ ಡಾಕ್ಯುಮೆಂಟ್ಸೇ ಇಲ್ಲ. ಇವರೇ ಊಹೆ ಮಾಡಿಕೊಂಡು ಹರಿಬಿಟ್ಟು ಮಾಧ್ಯಮಗಳಲ್ಲಿ ದಿನನಿತ್ಯ ಅದು ಚರ್ಚೆ ಆಗುವಂಥ ವಸ್ತಾಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು.